ನಮಸ್ಕಾರ ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ತನಿಖೆ ತೀವ್ರಗೊಳಿಸುತ್ತಿದ್ದ ಹಾಗೆ ಹೊಸ ಆಘಾತಕಾರಿ ಅಂಶಗಳನ್ನು ಪೊಲೀಸರ ಮುಂದೆ ಆರೋಪಿಗಳು ಬಾಯ್ಬಿಡುತ್ತಿದ್ದಾರೆ. ಸದ್ಯ ಆರೋಪಿಗಳನ್ನು ಕೋರ್ಟ್ಗೆ ಮತ್ತೆ ಕರೆತರಲಾಗಿದೆ. ಸರ್ಕಾರಿ ವಕೀಲರು ಹೆಚ್ಚಿನ ತನಿಖೆಗಾಗಿ ಆರೋಪಿಗಳನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಆರೋಪಿಗಳ ಪರ ಲಾಯರ್ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸುವಂತಹ ಅವಕಾಶ ಇದೆ. ಪ್ರಮುಖವಾಗಿ ಇಲ್ಲಿ ಕುತೂಹಲ ಇರುವಂಥದ್ದು ನಟ ದರ್ಶನ್ ಅವರ ಪರಿಸ್ಥಿತಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಇದು ಕೊಲೆ ಪ್ರಕರಣ ಆಗಿರೋದ್ರಿಂದ ಸದ್ಯದ ಮಟ್ಟಿಗೆ ಬೇಲ್ ಸಿಗುವಂತಹ ಯಾವುದೇ ನಿರೀಕ್ಷೆ ಇಲ್ಲ. ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದು ಬಹುಮುಖ್ಯ ಆಗುತ್ತೆ ಇಲ್ಲಿ. ಇನ್ನು ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಸಾಕಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಆಗ್ತಿದ್ದಂತೆ ಬೇರೆ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹಲವರು ನಾವು ಕೂಡ ನಟ ದರ್ಶನ್ ಹಾಗೆ ಆತನ ಸಹಚರರಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಬಂದು ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ನಿಂದಲೂ ಕೂಡ ಸಾಕಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಈಗಾಗಲೇ ಪ್ರಶಾಂತ್ ಸಂಬರ್ಗಿ ಅವರು ನಟ ದರ್ಶನ್ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕನಿಗೆ ನಟ ದರ್ಶನ್ ಅವರು ಕರೆ ಮಾಡಿ ಬೆದರಿಕೆಯನ್ನು ಒಡ್ಡಿದ್ದಾರೆ, ಮಾನಸಿಕವಾಗಿ ಹಿಂಸೆಯನ್ನು ನೀಡಿದ್ದಾರೆ. ಆ ಒಂದು ಒತ್ತಡವನ್ನು ತಾಳಲಾರದೆ ಆ ಸಂಗೀತ ನಿರ್ದೇಶಕನಿಗೆ ಹೃದಯಾಘಾತ ಆಗಿತ್ತು ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ಮೊನ್ನೆಯಷ್ಟೇ ವ್ಯಕ್ತಿಯೋರ್ವರು ಪರಿಹಾರ ಕೇಳೋದಕ್ಕೆ ಅಂತ ನಟ ದರ್ಶನ್ ಅವರ ಫಾರ್ಮ್ ಹೌಸ್ಗೆ ಹೋದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಸಹಚರರು ತಮ್ಮ ಮೇಲೆ ನಾಯಿಯನ್ನು ಛೂಬಿಟ್ಟು ವಿಕೃತಿಯನ್ನು ಮೆರೆದಿದ್ರು ಅಂತ, ತಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ ಒಂದು ಆರೋಪವನ್ನು ಮಾಡಿದ್ರು. ಅದೇ ರೀತಿಯಾಗಿ ನಟ ದರ್ಶನ್ ಸಹಚರ ಪರಮಾಪ್ತನಾಗಿರುವಂತಹ ವಿನಯ್ ಯುವಕನೋರ್ವನಿಗೆ ಹಲ್ಲೆ ನಡೆಸುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಇವೆಲ್ಲದರ ಮಧ್ಯೆ ನಟ ದರ್ಶನ್ ವಿರುದ್ಧವಾಗಿ ಮತ್ತೊಂದು ಹಲ್ಲೆ ಆರೋಪ ಕೇಳಿ ಬಂದಿದೆ. ಅದು ಸಹ ಕನ್ನಡದ ಮತ್ತೋರ್ವ ಖ್ಯಾತ ನಟನ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ನಟ ದರ್ಶನ್ ಅವರ ಜೊತೆಗೆ ಬಹಳ ಕಾಲದಲ್ಲಿ ಜೊತೆಯಾಗಿ ಇದ್ದಂತಹ ಆಪ್ತ ಸ್ನೇಹಿತನ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಇದು. ಕೇವಲ ಇದಿಷ್ಟೇ ಅಲ್ಲದೆ ದರ್ಶನ್ ಹಾಗೆ ಆತನ ಸಹಚರರು ಸಿನಿಮಾ ಮಂದಿಯ ಮೇಲೂ ಕೂಡ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಿದು ವಿಚಾರ? ನಟ ದರ್ಶನ್ ಅವರು ಯಾರಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಈ ಹಿಂದೆ ಆದಂತಹ ಘಟನೆಗಳು ಏನು? ನಟ ಸೃಜನ್ ಲೋಕೇಶ್ ದರ್ಶನ್ರಿಂದ ದೂರ ಆಗೋದಕ್ಕೆ ಇದೇ ಕಾರಣನಾ? ಈ ಬಗ್ಗೆ ಗಾಂಧಿನಗರದಲ್ಲಿ ಓಡಾಡುತ್ತಿರುವಂತಹ ಸುದ್ದಿ ಏನು? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣದಲ್ಲಿ ಹಂತಕರಿಗೆ ತಕ್ಕನಾದಂತಹ ಶಿಕ್ಷೆ ಆಗಬೇಕು ಅಂತ ನೀವು ಸಹ ಆಗ್ರಹವನ್ನು ಮಾಡೋದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಹಾಗೆ ಪ್ರಕರಣದ ಕುರಿತಾಗಿ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರದಲ್ಲಿ ನಟ ದರ್ಶನ್ ಹಾಗೆ ಸಹಚರರ ಮೇಲೆ ಸಾಲು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಹಲವು ವಿವಾದಗಳಿಗೆ ಗುರಿಯಾಗಿದ್ದಂತಹ ನಟ ದರ್ಶನ್ ಅವರು ಈ ಬಾರಿ ಕಂಪ್ಲೀಟ್ ಆಗಿ ಇಮೇಜ್ ಅನ್ನೇ ಡ್ಯಾಮೇಜ್ ಮಾಡಿಕೊಂಡಿದ್ದಾರೆ. ಹೊರಗಿನ ವಿವಾದಗಳ ಜೊತೆಗೆ ಚಿತ್ರರಂಗದಲ್ಲೂ ವಿವಾದಕ್ಕೆ ಗುರಿಯಾಗಿದ್ದಾರೆ. ಚಿತ್ರರಂಗದಲ್ಲೂ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಸಹ ಚಿತ್ರರಂಗದಲ್ಲಿ ತಮ್ಮ ಜೊತೆಗೆ ಕೆಲಸ ಮಾಡುವಂತಹ ಸಹ ನಟರ ಮೇಲೂ ಕೂಡ ಹಲ್ಲೆಯನ್ನು ನಡೆಸಲಾಗಿದೆ ಅನ್ನುವ ಆರೋಪ ಇದು. ಒಬ್ಬ ಸಿನಿಮಾ ನಟ ತಾನು ಸಿನಿಮಾದಲ್ಲಿ ಮಾಡುವ ಪಾತ್ರಗಳಿಗೂ ನಿಜ ಜೀವನದಲ್ಲಿ ಆತನ ವ್ಯಕ್ತಿತ್ವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಇದನ್ನು ದರ್ಶನ್ ಯಾವತ್ತೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಅಂತ ಜನ ಈಗ ಮಾತನಾಡಿಕೊಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ನಟ ದರ್ಶನ್ ಅವರ ಇಮೇಜ್ ಡ್ಯಾಮೇಜ್ ಆಗಿದೆ. ಅವರ ಇವತ್ತಿನ ಪರಿಸ್ಥಿತಿಗೆ ಅಹಂಕಾರವನ್ನು ಅಮಲೇರಿಸಿಕೊಂಡು ತಿರುಗಾಡಿದ್ದೇ ಕಾರಣ. ನಿಜ ಜೀವನದಲ್ಲೂ ಕೂಡ ಪುಡಿ ರೌಡಿಯಂತೆಯೇ ನಡೆದುಕೊಂಡಿದ್ದಾರೆ. ಅದೇ ಇಷ್ಟಕ್ಕೆಲ್ಲ ಕಾರಣ ಆಗಿದೆ ಅಂತ ಎಲ್ಲರೂ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದೇ ರೀತಿಯಾಗಿ ಕನ್ನಡ ಚಿತ್ರರಂಗದಲ್ಲೂ ಸಹ ದರ್ಶನ್ ತಮ್ಮ ಉಗ್ರಾವತಾರವನ್ನು ತೋರಿದ್ದಾರೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಈ ಬಗ್ಗೆ ಹಲವು ಚಿತ್ರರಂಗದ ಮಂದಿ, ಪತ್ರಕರ್ತರು ಹಾಗೆ ದರ್ಶನ್ ಆಪ್ತರು ಸಹ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಆ ಬಗ್ಗೆ ಆಡಿಯೋ ಇದೆ, ಆ ಆಡಿಯೋವನ್ನು ಮೊದಲು ಕೇಳಿ. ಇವತ್ತು ಇನ್ನೊಬ್ಬ ನಟನಿಗೆ ಹೊಡೆಯೋದು, ಇನ್ನೊಬ್ಬರಿಗೆ ಬೆದರಿಕೆ ಹಾಕೋದು,
ಇನ್ನೊಬ್ಬರ ಹತ್ರ ಗನ್ ತೋರಿಸೋದು ಇವೆಲ್ಲ ದುರಂತ. ಯಾಕೆ ಅಂತಂದ್ರೆ ಒಂದ್ಸರಿ ಏನೋ ಹೊಡೆಯೋದನ್ನ ಮಾಧ್ಯಮದವರು ಅದೇನೋ ವೈಯಕ್ತಿಕ ಅಂತ ಅಂದ್ಬಿಟ್ಟು ಬಿಟ್ಬಿಡ್ಬೋದು. ಹಲವಾರು ಇನ್ಸಿಡೆಂಟ್ಸ್ಗಳು ನಿರ್ದೇಶಕರಿಗೆ ಹೊಡೆಯೋದಿರ್ಬೋದು, ನಿರ್ಮಾಪಕರಿಗೆ ಹೊಡೆಯೋದಿರ್ಬೋದು. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮಿಸ್ಟರ್ ಐರಾವತ ಅನ್ನುವ ಸಿನಿಮಾ ನೆನಪಿರಬಹುದು. 2015ರಲ್ಲಿ ಇದು ತೆರೆ ಕಂಡಿತ್ತು. ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ದು AP ಅರ್ಜುನ್ ಅವರು. ಅಂಬಾರಿ, ಅದ್ದೂರಿಯಂತಹ ಹಿಟ್ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರಲ್ಲ, ಅದೇ AP ಅರ್ಜುನ್ ಅವರು. ಸಾಮಾನ್ಯವಾಗಿ ಅವರು ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾರೆ. ಆದರೆ ದರ್ಶನ್ ಅವರ ಕಾರ್ಯವೈಖರಿ ಆ ರೀತಿಯಲ್ಲ. ಇಂತಿಷ್ಟೇ ಡೇಟ್ಸ್ ಅಂತ ಕೊಟ್ಟಿರ್ತಾರೆ, ಅಷ್ಟರಲ್ಲೇ ಸಿನಿಮಾವನ್ನು ಮುಗಿಸ್ಬೇಕು ಅನ್ನೋದು ಅವರ ಷರತ್ತಾಗಿರುತ್ತೆ. ಆದರೆ ಐರಾವತ ಸಿನಿಮಾ ನಾನಾ ಕಾರಣಗಳಿಂದಾಗಿ ತಡವಾಗಿತ್ತು. ಇದೇ ಕಾರಣಕ್ಕೆ ನಟ ದರ್ಶನ್ ಅವರು ನಿರ್ದೇಶಕರ ಮೇಲೆ ಕೋಪವನ್ನು ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲ, ನಟ ದರ್ಶನ್ ಅವರು ಅರ್ಜುನ್ ಅವರ ಮೇಲೆ ಹಲ್ಲೆಯನ್ನು ನಡೆಸಿದ್ರು ಅನ್ನುವಂತಹ ಸುದ್ದಿ ಕೂಡ ವರದಿಯಾಗಿತ್ತು. ಆ ಸಂದರ್ಭದಲ್ಲಿ ಇದು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿತ್ತು, ಅನೇಕರನ್ನ ಬೆಚ್ಚಿ ಬೀಳಿಸಿತ್ತು. ಇನ್ನು ಕೆಲವೊಂದಷ್ಟು ವೆಬ್ಸೈಟ್ಗಳಲ್ಲಿ ನಟ ದರ್ಶನ್ ಅವರ ಮೇಲೆ, ದರ್ಶನ್ ಅವರ ಆಪ್ತನೇ ಆಗಿರುವಂತಹ ವಿ ಹರಿಕೃಷ್ಣ ಅವರ ಮೇಲೂ ಕೂಡ ಬಾಟಲಿಯನ್ನು ಎಸೆದಿದ್ರು ಅನ್ನುವಂತಹ ಸುದ್ದಿಯನ್ನು ಕೂಡ ಪ್ರಕಟ ಮಾಡಲಾಗಿದೆ. ಆದರೆ ಅದೃಷ್ಟವಶಾತ್ ಹರಿಕೃಷ್ಣ ಅವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರಂತೆ. ಈ ವಿಚಾರವೂ ಸಹ ವರದಿಯಾಗಿದೆ. ಇನ್ನು ಬಹುತೇಕರು ಇದರಲ್ಲಿ ಆರಂಭದಲ್ಲಿ ದರ್ಶನ್ ಅವರ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಂಥವರು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾಗಿರೋದು, ಈ ಮೊದಲು ದರ್ಶನ್ ಅವರ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿಗಳು ಈಗ ಅವರ ಜೊತೆಗೆ ಇಲ್ಲ. ದರ್ಶನ್ ಅವರ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡ ಅನೇಕರು ಅವರ ಈ ಒಂದು ಚಾಳಿಯಿಂದ ಬೇಸತ್ತು ಜಾಗ ಖಾಲಿ ಮಾಡಿದ್ದಾರೆ, ಬೇರೆ ಕಡೆ ವಲಸೆ ಹೋಗಿದ್ದಾರೆ ಅನ್ನುವ ಮಾತುಗಳಿದೆ. ಇದೇ ರೀತಿಯಾಗಿ ದರ್ಶನ್ ಅವರ ಜೊತೆಯಲ್ಲಿ ಆರಂಭದಲ್ಲಿ ಗುರುತಿಸಿಕೊಂಡವರು ಅಂತ ಹೇಳಿದ್ರೆ ಸೃಜನ್ ಲೋಕೇಶ್ ಅವರು, ಕನ್ನಡದ ಮತ್ತೊಬ್ಬ ಪ್ರತಿಭಾವಂತ ನಟ. ಈ ಮುಂಚಿನ ಅವರ ವಿಡಿಯೋಗಳಲ್ಲೂ ನೀವು ಸಂದರ್ಶನಗಳಲ್ಲೂ ಕೂಡ ಗಮನಿಸಿರಬಹುದು. ಹಲವಾರು ಪ್ರೆಸ್ ಮೀಟ್ಗಳಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನಟ ದರ್ಶನ್ ಅವರು ಕೂಡ ಒಬ್ರು ಕಾರಣ. ದರ್ಶನ್ ತಮ್ಮ ಆತ್ಮೀಯ ಸ್ನೇಹಿತ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಆರಂಭದ ದಿನಗಳಲ್ಲಿ ದರ್ಶನ್ ಅವರು ಹೋದಲ್ಲಿ ಬಂದಲ್ಲಿ ಸೃಜನ್ ಲೋಕೇಶ್ ಅವರು ಇರ್ತಾ ಇದ್ರು. ಇನ್ನು ಇವರಿಬ್ಬರು ಸೇರಿ ಹಲವಾರು ಟ್ರಿಪ್ಗಳಿಗೆ ಹೋಗಿರುವಂಥದ್ದು, ಅಲ್ಲಿ ಅಡುಗೆ ಮಾಡಿರುವಂಥದ್ದು, ಈ ಎಲ್ಲದರ ಬಗ್ಗೆ ನೆನಪುಗಳನ್ನು ಸೃಜನ್ ಲೋಕೇಶ್ ಅವರು ಹಂಚಿಕೊಂಡಿದ್ರು. ಇದಲ್ಲದೆ ತಮ್ಮದೇ ಆದಂತಹ ಒಂದು ರಿಯಾಲಿಟಿ ಶೋನಲ್ಲಿ ದರ್ಶನ್ ಅವರನ್ನು ಅತಿಥಿಯಾಗಿ ಕರೆಸಿಕೊಂಡು ಅಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ಇವೆಲ್ಲವನ್ನು ನೋಡಿದಂಥವರು ಹಾಗೆ ದರ್ಶನ್ ಅವರ ಅಭಿಮಾನಿಗಳು ಸಹ ಇವರಿಬ್ಬರ ಜುಗಲ್ಬಂದಿ ಚೆನ್ನಾಗಿದೆ, ಸ್ನೇಹಿತರು ಅಂದರೆ ಈ ರೀತಿಯಾಗಿ ಇರಬೇಕು ಅಂತ ಹಲವರು ಮಾತನಾಡಿಕೊಂಡಿದ್ರು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಹಲವು ಸಿನಿಮಾಗಳಲ್ಲಿ ಇಬ್ಬರು ಒಟ್ಟಾಗಿ ಕಾಣಿಸ್ಕೊಂಡಿದ್ದಾರೆ. ನವಗ್ರಹ ಆಗಿರ್ಬೋದು, ಸ್ನೇಹಿತರು, ಜಗ್ಗುದಾದ, ಈ ರೀತಿಯಾಗಿ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಬಹುತೇಕರು ಹೇಳುವ ಪ್ರಕಾರವಾಗಿ ಇದೇ ಜಗ್ಗುದಾದ ಸಿನಿಮಾದ ನಂತರದಲ್ಲಿ ಸೃಜನ್ ಲೋಕೇಶ್ ಅವರು ದರ್ಶನ್ ಅವರ ಜೊತೆಯಲ್ಲಿ ಕಾಣಿಸಿಕೊಂಡಿಲ್ಲ. ಎಲ್ಲಿಯೂ ಸಹ ಒಬ್ಬರ ಬಗ್ಗೆ ಇನ್ನೊಬ್ಬರು ಮಾತನಾಡೋದು ಇದ್ಯಾವುದು ನಡೆದಿಲ್ಲ. ಇವೆಲ್ಲವನ್ನ ಗಮನಿಸಿದಂಥವರು ಇಲ್ಲಿ ಎಲ್ಲವೂ ಚೆನ್ನಾಗಿಲ್ಲ, ಇವರಿಬ್ಬರ ಮಧ್ಯೆ ಏನೋ ಮನಸ್ತಾಪ ಆಗಿದೆ ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಸ್ಯಾಂಡಲ್ವುಡ್ನಲ್ಲೂ ಸಹ ಹಲವಾರು ಊಹಾಪೋಹಗಳು ಓಡಾಡೋದಕ್ಕೆ ಶುರುವಾಯಿತು. ಅದಕ್ಕೆ ಪೂರಕವಾಗಿ ಇವರಿಬ್ಬರು ಎಲ್ಲೂ ಆ ನಂತರದಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡಿಲ್ಲ. ಇದಾದ ನಂತರದಲ್ಲಿ ಹಲವು ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಸೃಜನ್ ಅವರ ಮೇಲೂ ನಟ ದರ್ಶನ್ ಅವರು ಹಲ್ಲೆ ನಡೆಸಿದ್ದಾರೆ ಅನ್ನುವ ಮಾತು ಕೇಳಿಬಂತು. ದರ್ಶನ್ ಅವರ ಮನೆ ಕೆಳಗಿರುವಂತಹ ಕಾರ್ ಶೆಡ್ನಲ್ಲೇ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಕೇವಲ ಇದಿಷ್ಟೇ ಅಲ್ಲದೆ 2019ರಲ್ಲಿ ಯಜಮಾನ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಸಹನಟನ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಕೇಳಿಬಂತು. ಅದು ಸಹ ದೊಡ್ಡದಾಗಿ ಸುದ್ದಿ ಆಯಿತು. ಇನ್ನು ಮೈಸೂರಿನ ಹೋಟೆಲ್ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇನ್ನು ವೀಕ್ಷಕರೇ, ಪಟ್ಟಣಗೆರೆ ಶೆಡ್ ಈಗ ಭಾರೀ ಸುದ್ದಿ ಆಗ್ತಾ ಇದೆ. ಯಾಕಂದರೆ ಇದೇ ಶೆಡ್ ವಾರಾಂತ್ಯದ ಅಡ್ಡೆ ಆಗಿತ್ತು ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನಟ ದರ್ಶನ್ ಹಾಗೆ ಸಹಚರರು ಪಟ್ಟಣಗೆರೆ ಶೆಡ್ನಲ್ಲಿ ಹಲವು ಬಾರಿ ವಾರಾಂತ್ಯಗಳನ್ನು ಕಳೆದಿದ್ರು. ಇದೇ ಶೆಡ್ನಲ್ಲಿ ಹಲವರ ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆಯನ್ನು ಒಡ್ಡಿ ಬಿಟ್ಟು ಕಳುಹಿಸಿದ್ರು. ಇದೇ ಶೆಡ್ನಲ್ಲಿ ರೇಣುಕಾಸ್ವಾಮಿ ಅವರನ್ನು ಸಹ ಕೊಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಲ್ಲದೆ ದರ್ಶನ್ ಅವರು ಕೆಲ ವರ್ಷಗಳಿಂದ ವಿಪರೀತವಾಗಿ ಮದ್ಯ ಸೇವನೆ ಮಾಡ್ತಿದ್ದಾರಂತೆ. ಅವರ ಹಿಂದೆ ಮುಂದೆ ಇರುವಂತಹ ಹುಡುಗರು ಸಹ ಮದ್ಯದ ಚಟಕ್ಕೆ ದಾಸರಾಗಿದ್ದಾರೆ. ಪಟ್ಟಣಗೆರೆ ಶೆಡ್ ವಿಚಾರವಾಗಿ ಕೇಳಿ ಬಂದಿರುವಂತಹ ಮತ್ತೊಂದು ಆಘಾತಕಾರಿ ಸುದ್ದಿ ಏನಪ್ಪಾ ಅಂದರೆ, ಇವರೆಲ್ಲರೂ ಸೇರಿ ತಮ್ಮ ವಿರೋಧಿಗಳನ್ನು ಅಪಹರಿಸಿಕೊಂಡು ಬಂದು ಥಳಿಸ್ತಾ ಇದ್ರು. ಅಲ್ಲಿ ದರ್ಶನ್ ಅವರ ಕಡೆಯಿಂದ ಹಲವು ನಿರ್ಮಾಪಕರು, ನಿರ್ದೇಶಕರು, ಸಹನಟರು, ಕೆಲ ಉದ್ಯಮಿಗಳು ಸಹ ಏಟು ತಿಂದಿದ್ದಾರೆ. ದೊಡ್ಡ ನಟ ಅನ್ನೋ ಕಾರಣಕ್ಕೆ ಯಾರೂ ದೂರು ನೀಡಿಲ್ಲ ಅನ್ನೋದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಈ ರೀತಿಯಾಗಿ ನಟ ದರ್ಶನ್ ಹಾಗೆ ಸಹಚರರು ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಕೃತ್ಯವನ್ನು ಎಸಗಿದ್ದಾರೆ. ಹೀಗಾಗಿ ರೌಡಿ ಪಟ್ಟಿಗೆ ದರ್ಶನ್ ಹೆಸರನ್ನ ಸೂಚಿಸುವುದಕ್ಕೆ ಕಾನೂನಿನಲ್ಲಿ ಅವಕಾಶಗಳಿವೆ, ಜೊತೆಗೆ ಕೆಲ ಪ್ರಕ್ರಿಯೆಗಳು ಕೂಡ ಇದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ.
ಇನ್ನು ಇದೇ ಶೆಡ್ನಲ್ಲಿ ರೇಣುಕಾಸ್ವಾಮಿ ವಿಚಾರವಾಗಿಯೂ ಸಹ ಹಲವು ಆಘಾತಕಾರಿ ಅಂಶಗಳಿದೆ. ರೇಣುಕಾಸ್ವಾಮಿ ಸಣ್ಣ ದೇಹವುಳ್ಳ ವ್ಯಕ್ತಿ, ನೀವು ಸಹ ಆತನ ಫೋಟೋಗಳನ್ನು ಗಮನಿಸಿರಬಹುದು. ಇನ್ನು 6 ಅಡಿ ಎತ್ತರದ ನಟ ದರ್ಶನ್ ಅವರು ರೇಣುಕಾಸ್ವಾಮಿಯವರನ್ನು ಎತ್ತಿ ಎತ್ತಿ ಬಿಸಾಕಿದ್ರು, ಮರ್ಮಾಂಗಕ್ಕೆ ಒದ್ದು ತಲೆಗೆ ಕಟ್ಟಿಗೆಯ ತುಂಡಿನಿಂದ ಹೊಡೆದಿದ್ರು. ಹಲ್ಲೆಯ ಇಂಚಿಂಚು ಮಾಹಿತಿಯನ್ನು ಸಹಚರರು ಈಗ ಬಾಯ್ಬಿಟ್ಟಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ. ಜೊತೆಗೆ ಕೃತ್ಯವನ್ನು ನೋಡಿದಂತಹ ಕೆಲ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಅವತ್ತು ಜೂನ್ 8ರಂದು ಮಧ್ಯಾಹ್ನ ನಗರದ ಪಬ್ ಒಂದರಲ್ಲಿ ನಟ ದರ್ಶನ್ ಹಾಗೆ ಇತರರು ಪಾರ್ಟಿಯನ್ನು ಮಾಡ್ತಾ ಇದ್ರಂತೆ. ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರೆ ತರ್ತಿದ್ದೇವೆ ಅಂತ ಸಹಚರನೊಬ್ಬ ದರ್ಶನ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ದರ್ಶನ್ ಅವರು ರಾತ್ರಿವರೆಗೂ ಪಬ್ನಲ್ಲಿದ್ದರು. ಅತ್ತ ನಾವು ಶೆಡ್ಗೆ ರೇಣುಕಾಸ್ವಾಮಿಯನ್ನು ಕರೆ ತಂದಿದ್ದೇವೆ ಅಂತ ಹೇಳ್ತಾ ಇದ್ದಂತೆ ಸಿಟ್ಟಿನಿಂದಲೇ ಪಬ್ನಿಂದ ಕುರ್ಚಿಯಿಂದ ದರ್ಶನ್ ಎದ್ದಿದ್ದಾರೆ. ಸೀದಾ ಕಾರು ಏರಿ ಶೆಡ್ನತ್ತ ಹೊರಟಿದ್ದಾರೆ. ಸಹಚರರು ಕೂಡ ಅವರನ್ನು ಹಿಂಬಾಲಿಸಿದ್ರು. ಈ ಎಲ್ಲ ದೃಶ್ಯಗಳು CCTV ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಈ ಎಲ್ಲ ಸಾಕ್ಷಿಗಳು ಇರೋದ್ರಿಂದಲೇ ಅವರನ್ನು ಬಂಧಿಸಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ದಿನೇ ದಿನೇ ಮತ್ತಷ್ಟು ಗಂಭೀರ ಅನ್ನಿಸ್ಕೊಳ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.